ಸರ್ ಸಾಕಷ್ಟು ತುರ್ಸಿಗೆ ಬಿದ್ದಿರುವಂಥ ಸರ್ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಚುನಾವಣೆ ಹಾಗೂ ಡಿಸಿಸಿ ಚುನಾವಣೆ ಸರ್ ಯಾವ ರೀತಿ ಇರುತ್ತೆ ಸರ್ ಮುಂದಿನ ಪ್ಲ್ಯಾನ್ ಅಂತ ನಡೀತಾ ಇದೆ. ಜನರ ಆಶೀರ್ವಾದ ಭಾಳ ಮುಖ್ಯ. ನಾವು ನಮ್ಮನ್ನು ನಾವು ಪ್ಲ್ಯಾನ್ ಮಾಡ್ತೀವಿ, ಅವ್ರು ಹೇಳ್ತಾರೆ, ನಮ್ಮನ್ನು ನಾವು ಹೇಳ್ತೀವಿ. ಅಂತಿಮವಾಗಿ ಏನು ನಡೆದಿದೆ 30 ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ, ಅದನ್ನು ಜನ ತೀರ್ಮಾನ ಮಾಡಬೇಕು, ಅವ್ರು ನೋಡಬೇಕು. ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. 3 ತಿಂಗಳಲ್ಲಿ ಒಳ್ಳೇದು ಮಾಡಿದ್ದೀವಿ. ಅವ್ರು 30 ವರ್ಷ ಮಾಡಿದಾರೆ, ಅವ್ರಿಗೆ ಒಳ್ಳೇದು ಕೊಡಲಿಕ್ಕೆ ಆಗಿಲ್ಲ. ಅದಕ್ಕೆ ನಮಗೆ ಅವಕಾಶ ಕೊಡಿ. ಅದೇ ರೀತಿ DCC ಬ್ಯಾಂಕ್ ಕೂಡ ಹೊಸಬ್ರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರಿಗೂ ಅವಕಾಶ ಕೊಡುತ್ತೆ ವಿನಂತಿ ಮಾಡ್ತಾಯಿದ್ದೀವಿ. ತಾವು ಸಾಕಷ್ಟು ಸವಾಲುಗಳನ್ನು ಹಾಕಿದ್ರಿ. 600 ಕೋಟಿ ರೂಪಾಯಿ ಲೆಕ್ಕ ಕೇಳಿದ್ರಿ ಬಹಿರಂಗ ಸಭೆಯಲ್ಲಿ. ಅವರು 600 ಕೋಟಿ ಹಾದಿ ಬೀದಿಲೆಲ್ಲ ಲೆಕ್ಕ ಕೇಳಿದ್ರೆ ನಾನು ಕೊಡಲ್ಲ. ನಮಗೆ ಕೊಡೋದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ, ಅದು ಪಬ್ಲಿಕ್ ಸಂಸ್ಥೆ. ಅದೇನು ಖಾಸಗಿ ಸ್ವಂತ ಅವ್ರದಲ್ರಲ್ಲ. ಸರ್ಕಾರಿ ರಂಗ ಅಂದ್ರೆ ಅದು ಖಾಸಗಿ, ಎಲ್ಲರ ಮಾಲಕರೇ, ಅದಕ್ಕೆ ಅವ್ರು ಕೊಡಬೇಕಾಗುತ್ತೆ. ಜನರಲ್ ಬಾಡಿಯಲ್ಲಿ ಕೊಟ್ಟಿದ್ದೆ ನಾನು ಈಗಾಗಲೇ ಜನರಲ್ ಬಾಡಿ ಮೀಟಿಂಗಲ್ಲಿ. ಇವರು ಯಾರು ಹಾದಿ ಬೀದಿಲಿ ಕೇಳೋದಾಗ ಹಕ್ಕಿದೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಮೆಂಬರ್ ಇದ್ದಾರೆ, ಕೇಳೋಂಥ ಹಕ್ಕು ಎಲ್ಲರಿಗಿದೆ, ಕೊಡಲೇಬೇಕು ಅವರು. ಸೊ ಮತ್ತು ಯಾಕೆ ಮಾರಾಟ ಮಾಡಿದ್ರೂ ಕೂಡ ಭಾಳ ಮುಖ್ಯವಾದ ವಿಷಯ. ಮಾರಾಟಕ್ಕೆ ಯಾಕೆ ತೆಗೆದ್ರು ಇವರು? ಸೊ ಭಾಳ ಸಮಸ್ಯೆ ಇದಾವೆ, ನೋಡೋಣ. ಇನ್ನೂ ಅದಕ್ಕೆ ಜನರು ತೀರ್ಮಾನ ಮಾಡಬೇಕಷ್ಟು. ಮಾಜಿ ಸಚಿವ AB ಪಾಟೀಲ್ ಕೂಡ ಸಾಕಷ್ಟು ಹರಿ ಆಯ್ತಿರುವಂಥದ್ದು ಸರ್. ತುಡುಗರ ಕಡೆ DCC ಬ್ಯಾಂಕ್ ಕೊಡಬೇಡಿ ಅಂತ ಹೇಳಿ ರಾಕ್ಷಸರು ಅಂತ ಇದ್ದಾರೆ ಸರ್ ಅವರು. ಹೇಳಿದ್ರೆ ಈಗ ಅವ್ರ ಲೆಕ್ಕದಾಗೆ ಇಲ್ಲ. ಅದಾಗೆ ಅವ್ರದ್ದು ಚುನಾವಣೆ ಆಗ್ತಾ ಇರೋದು ಕತ್ತಿ ವರ್ಸಸ್ ಅದರ್ಸ ಅಷ್ಟೇ ಹತ್ರ. ಈಗ ಬೇರೆಯವ್ರು ಅಲ್ಲಿ ಇಲ್ಲೇ ಅಲ್ಲ ಗುಂಪಿನಾಗ, ಓನ್ಲಿ ಕತ್ತಿ ವರ್ಸಸ್ ಅದರ್ಸ್. AB ಪಾಟೀಲ್ ಲೆಕ್ಕಕ್ಕಿಲ್ಲ ಸರ್. ಲೆಕ್ಕಕ್ಕಿಲ್ಲ ಅಂತೇಳಿಲ್ಲ, ಅವ್ರದ್ದು ನೇತೃತ್ವ ಇಲ್ಲ ಅಲ್ಲಿ. ನೇತೃತ್ವ ಯಾರ್ದು? ಕತ್ತಿ ಅವ್ರದ್ದು. ಹೀಗಾಗಿ ಅವ್ರು ಅಂಡ್ರೆ ಅವ್ರು ಇದ್ದಾರೆ ಅಷ್ಟೇ. ಕತ್ತಿ ವರ್ಸಸ್ ಅದರ್ಸ್ ಚುನಾವಣೆ. ಆದರೆ ಅವರೇ ಸರ್ ವೀರಾವೇಶವಾಗಿ ಮಾತಾಡ್ತಿರುವಂಥದ್ದು. ಮಾತಾಡ್ತಾರೆ, ಅವ್ರದ್ದೇನಿಲ್ಲ, ಅವ್ರದ್ದೇನು ಹೋಗೋಂಗೆ ಇಲ್ಲ, ಏನೂ ಇಲ್ಲ. ಬಟ್ಟೆ ಹಿರಿದು ಯಾರ್ದೀಗ? ಕತ್ತಿಗೊಳ್ದ. AB ಪಾಟೀಲ್ ಏನು ಆಗೋಲ್ಲ. ಹಿಂಗಾಗಿ ಅವ ವೀರಾವೇಶ ಭಾಷಣ ಮಾಡೋರು, ನೀವು ಬಿಡಬೇಡ ಅಂತ ಹೇಳೋರು ಎಲ್ಲ ಹೇಳಾರ. ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ. ಸೊ ಹಿಂಗಾಗಿ ಅವರು ಭಾಷಣ ಮಾಡ್ತಾರೆ, ಹೋಗ್ತಾರೆ, ನಿಗ್ಸೋರು ಬೇರೆಯವ್ರೆ. ಸೊ ಇದು ಕತ್ತಿ ವರ್ಸಸ್ ಅದರ್ಸ್ ಚುನಾವಣೆ. ಸರ್ ಇನ್ನೊಂದು ಸರ್ ರಾಜಕೀಯವಾಗಿ ಸರ್ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ರಾಜನ್ ಅವರು ಈಗಾಗಲೇ BJP ಕದ ತಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಚುನಾವಣೆಯಲ್ಲಿ ಇದ್ದೀವಿ. ಇನ್ನೂ 20 ದಿವಸ ಇಲ್ಲೇ ಇರ್ತೀವಿ. ನಾವು ಬೆಂಗಳೂರು ಕಡೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ಇರ್ತೀವಿ. ನಾವು ಬೆಂಗಳೂರಿಗೆ ಹೋದರೆ ವಾರದಾಗ 2 ದಿವಸ ಹೋಗ್ತೀವಿ ಅಷ್ಟೇ. ಮಿಕ್ಕಿದಲ್ಲಿ ಇಲ್ಲಿರ್ತೀವಿ, ನೋಡೋಣ. ನಂತರ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅನ್ನೋ ಮಾತುಗಳು ಕೇಳ್ತಾರೆ. ಅದಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಅಂತ ಯಾವುದೇ ವಿಷಯಗಳಿಲ್ಲ, ಪ್ರಸ್ತಾಪ ಇಲ್ಲ. ಓಕೆ ಸರ್ ರಾಜನ್ ಅವರು ದಿಲ್ಲಿ ಒಳಗಿನ ಸಮಾವೇಶ ರಾಜನ್ ದಿಲ್ಲಿ ಒಳಗೆ ಹೋಗಿದ್ದಾರಾ? ಸಮಾವೇಶ ಮಾಡ್ತಾರೆ ಎಲ್ಲಿ? ದಿಲ್ಲಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಹೋಗಿಲ್ಲ ಬೆಂಗಳೂರಿಗೆ. ಓಕೆ.